ನೋಡಿ ನಿಮ್ಗೆ ಬೇಜಾರಾಗುತ್ತಾ ಆಗಲ್ವಾ? ಹೆವಿ ಬೇಜಾರ ಇವಾಗ ಒಂದು ಕಿಸಿ ಬೇಡ ತೇಜ, ಇಟ್ಸ್ ನಾಟ್ ಫನ್ ಆಯ್ತಾ? ಎಲ್ಲಾನು ಫನ್ನಿ ಆಗಿ ತಗೊಳಕ್ ಆಗಲ್ಲ, ಕೆಲವೊಂದು ಎಮೋಷನ್ಸ್ ಇರುತ್ತೆ. ಈ ತರ ಚೆನ್ನಾಗಿ ರೆಡಿ ಆಗಿ ಪಬ್ಲಿಕ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಒಂದು ಲುಕ್ ಕೊಡ್ತಾರಲ್ಲ, ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಗೈಸ್ ಟೈಮ್ ಬಂದು 11:15. ನಮ್ ಬೇಬಿ ಇವಾಗ ಎದ್ದೈತೆ. ಮೈ ಡಿಯರ್ ಶಿಯಾ, ನಿಂಗೆ ದೇವ್ರು ಒಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಕೊಟ್ಟವಣ? ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಹಿಡಿಬಾರ್ದು? ಗಿವ್ ಮಿ ಒನ್ ರೀಸನ್ ವೈ ಶುಡ್ ಐ ನಾಟ್ ಇಡಿ ಕ್ಯಾಮ್ರಾ. ಅರ್ಧ ದಿನ ಆದ್ಮೇಲೆ ಇವಳು ಎದಳೋದು. ಆದ್ರೆ ಇದಲ್ಲ ಉಷಿತಾ, ನೀಗೊಂಚೂರಾದ್ರೂ ಜೀವನದಲ್ಲಿ ನಾಚಿಕೆ ಇದೆಯಾ? ಎಲ್ರು ನನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತವ್ರೆ, ನೀನ್ ಒಬ್ಬಳು ಬಿಟ್ಟು. ಇನ್ನೊಂದು ದೋಸೆ ಬೇಕಾ? ಕೇಕ್ ಬುಕ್ ಮಾಡಲಾ? 2 ಮಿನಿಟ್ಸ್ ಕೇಕ್ ಬರುತ್ತೆ. ಇನ್ನೊಂದ್ಸರಿ ಕಂಗ್ರ್ಯಾಚುಲೇಷನ್ಸ್. ಹಾ, ಈ ವಯಸ್ಸಲ್ಲಿ ಬೇರೆ ಆರ್ಡರ್ ಮಾಡೋಣ. 200ಗೆ ಹಾಕಿದಕ್ಕೆ ಯಾರು ಜೋಶೇ ಇಲ್ಲ ಗೈಸ್. ನನಗೆ ಬೇಜಾರಾಗ್ತಿದೆ ಇವ್ರ ಜೊತೆ ಇದೀನಲ್ಲ ನಾನು ಅಂತ. ನಾನು ಹೊರಗಡೆ ಹೋಗಿ ನಾನೇ ಒಬ್ಳೆ ಕೇಕ್ ಕಟ್ ಮಾಡ್ತೀನಿ. ಈ 200ಗೆ ಆಗಕ್ಕೆ ಒಂದು ವಾರದಿಂದ ಕಾಯ್ತಿದ್ದೀನಿ. ಸೀರಿಯಸ್ಲಿ ಕೇಕ್ ತರಿಸ್ತೀನಿ, ಕಟ್ ಮಾಡ್ತೀನಿ, ಕೇಕ್ ತಿನ್ಬೇಕು ಅಂತ ಒಂದು ವಾರದಿಂದ ಕಾಯ್ತೀನಿ. ಅದಕ್ಕೆ ಇವಾಗ ಜೋಶ್ ಇಲ್ಲ ಅಷ್ಟೇ. ಅದು 194 ಇದ್ದಾಗಿಂದ ಕಾಯ್ತಾ ಇದ್ದೀನಿ. ಇವಾಗ ಆಯ್ತಲ್ಲ 200ಗೆ. 199 ಇಂದ 200 ಆಗಕ್ಕೆ 1 ಡೇಸೋ 2 ಡೇಸೋ ತಗೊಂಡಿದ್ದೆ. ಫುಲ್ ಬೇಜಾರಾಗುತ್ತೆ ಮಾರ್ರೆ. ಹಿಂಗೆಲ್ಲ ಬೇಜಾರು ಮಾಡಿಸ್ಬೇಡ್ದು ನೀವು. ಬೇಗ ಹೋಗಿ ನನ್ಗೆ ಫಾಲೋ ಮಾಡ್ಬೇಡಿ. ನನ್ನ ತಂಗಿ ನಿಂಗೆಲ್ಲ ಯಾಕೆ ಬೇಜಾರು ಮಾಡಿಸ್ತೀರಾ ನೀವು? ಇವತ್ತು ನಾನು ಸೀರೆ ಉಟ್ಸ್ತಾ ಇದ್ದೀನಿ. ಒಂದ್ ಶೂಟ್ ಇದೆ ಗೈಸ್, ಅದಕ್ಕೆ ನಮ್ಮ ಹುಷಿ ಸೀರೆ ಉಟ್ಕೊಬೇಕು. ನನ್ಗೇನ್ ಭಯ ಅಂದ್ರೆ ಎಲ್ಲಿ ಪರ್ಕೆ ಕಡ್ಡಿಗೆ ಬಟ್ಟೆ ಸುದ್ದಂಗಿರುತ್ತೆ ಅನ್ನೋದು. ಅವಳು ಕನ್ಫರ್ಮ್ ಹೂ ಅಂತವಳೆ, ಹಂಗೆ ಇರುತ್ತೆ ಅಂತ ಅಲ್ವಾ? ಸೊ ಮಾಡೋಣ, ಹಂಗೆ ಕಾಣ್ತಾಳೆ, ನೋಡೋಣ ಅಂತ. ಬರಲ್ವಾ ನೀನ್ ಮತ್ತೆ? ಸ್ಪ್ರೆಡ್ ಮಾಡಿ ಇಕ್ಕೋದ್ ನೀನು. ಒಂದ್ ಬಟ್ಟೆ ನೋಡ, ಅದು ನೋಡಿ ಗೈಸ್ ತೇಜ ಅಂಡ್ ವೇಟ್ ಫಸ್ಟ್ ಒಂದು ಬಿಡಿ, ಅವ್ನು ಯಾವಾಗ್ಲೂ ಇದ್ದಿದ್ದೆ. ನಾನು ಹೆಂಗ್ ಅಂತ ಇದ್ದೀನಿ ಹೇಳಿ? ಕ್ಯೂಟ್ ಅಂತ ಇದ್ದೀನ? ಹಾ. ಅಂಡ್ ಇವಾಗ ತೇಜ ನೀನ್ ಇಟ್ಕೊಂಡಿರೋ ಗಲೀಜ್ನ ತೋರಿಸ್ತಾ ಇದ್ದೀನಿ. ಬೆಡ್ ಮೇಲೆ ಮಂಚಲ್ಲ, ಅದು ಮಂಚ್ ಕವರ್. ಕವರು. ತೇಜ ನನ್ ಫೋನ್ ಹುಡುಕ್ತಾವನೆ, ಯಾಕಂದ್ರೆ ಹೋಗ್ದಾಗೆಲ್ಲಾನು ಒಂದ್ಸತಿ ಕೂಡ ಸಂಜೆ ಅವಳ ಫೋನ್ ತಗೊಂಡ ಬಂದಿದ್ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಈ ಒಂದ್ ಐಫೋನ್ ತಗೊಂಡ್ ಬಂದ್ಬಿಡ್ತಾಳೆ, ಪೇಮೆಂಟ್ ಫೋನ್ ಎತ್ತಿಬಿಟ್ಟು ಬಂದ್ಬಿಡ್ತಾಳೆ. ಸೊ ಇವಾಗ ಇವ್ರು ಪೇಮೆಂಟ್ ಫೋನ್ ಇದ್ರಲ್ಲೇ ಕ್ಯಾಬ್ ಬುಕ್ ಮಾಡೋದು ಅಂತ ನೋಡ್ತಾ ಇದೀನಿ, ಹೇಳ್ತಾ ಇದೀನಿ. ಅದಕ್ಕೆ ಇವನು ಬುಕ್ಕೇ ಮಾಡ್ತಾ ಇಲ್ಲ ಗೈಸ್, ಏನ್ ಮಾಡೋದು? ಅಬ್ಬಬ್ಬ ಎಂಥ ಸುಂದ್ರಿ ನಂಗೆ ಸಿಕ್ಕವಳೆ. ನೋಡು ಗೈಸ್, ನಮ್ಮ ಹುಡುಗಿ ಸೀರೆ ಉಟ್ಕೊಂಡವಳೆ ಗೈಸ್. ಆಟೋದಲ್ಲಿ ಹೋಗ್ತಾ ಇದೀವಿ, ಆದ್ರೆ ಯಾಕೋ ಸೀರೆ ಹಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಅದ್ ಹೆಂಗ್ ನಡ್ಕೊಂಡು ಹೋಯ್ತೀಯ? ಹೊರಡು ಓಕೆ, ಇಷ್ಟೊತ್ತು ಮಾಡ್ತಾವಳೆ. ಇನ್ನು ಡೆಸ್ಟಿನೇಷನ್ ಇಳಿಯಕ್ಕೆ ಇಷ್ಟೊತ್ತು ಮಾಡ್ತಾಳೆ ಇವಳು. ಅಷ್ಟೇ ನಂಗೆ ಸೀರೆ ಅಯ್ಯೋ ಅನ್ನಿಸ್ತಿರೋದು. ಯಾಕೆ ಒಳ್ಳೆ ಸೀರೆ ಸಿಕ್ಕಿಲ್ಲ ನಿಂಗೆ? ಕರೆಕ್ಟ್ ಕೂರ್ತಾನೆ ಇರಲಿಲ್ಲ. ನೀನೇನೋ ಒಂದ್ ಮರಿತಿದ್ಯಾ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ ತೇಜ? ಅವನ ಸೀರಿಯಸ್ ನೋಡ್ ತೇಜ. ಗೈಸ್, ನನ್ಗೆ ನೀವು ಹೇಳ್ತೀರಾ ತೇಜ ಜೊತೆ ವಿಡಿಯೋ ಮಾಡ್ಬೋದು, ದಟ್ಸ್ ನಾಟ್ ಮೈ ಇಶ್ಯೂ. ಹೇರ್ ಸ್ಟೈಲ್ ಚೆನ್ನಾಗಿಲ್ವಾ? ನಿನ್ ಹೇರ್ ಸ್ಟೈಲ್ಗೂ ನಾನು ನಿನ್ ಜೊತೆ ವಿಡಿಯೋ ಮಾಡೋದಕ್ಕೂ ಏನೋ ಸಂಬಂಧ? ಐ ಡೋಂಟ್ ಜಡ್ಜ್ ಪೀಪಲ್ ಬೈ ದೇರ್ ಲುಕ್ಸ್. ಮತ್ತೆ ಇನ್ನೇನು? ಟ್ಯಾಲೆಂಟ್ ನೋಡಿ ಜಡ್ಜ್ ಮಾಡ್ತೀನಿ. ನಾನ್ ಜಡ್ಜೆ ಮಾಡಲ್ಲ, ಮತ್ತೆ ಇನ್ನೇನು ಸ್ಪೆಸಿಫಿಕ್ ಆಗಿ ಈ ತರ ಅಂತ ಜಡ್ಜೆ ಮಾಡಲ್ಲ. ನಾನ್ ಹಿಂಗ್ ಹೇಳ್ತಾ ಇರೋದೇನಂದ್ರೆ, ನೀನೇನೋ ಒಂದ್ ಮರ್ತೋಗ್ತಿದ್ಯಾ. ಅವರೆಲ್ಲ ನನ್ ವಿಶ್ ಮಾಡಿದಾರೆ, ನೀನ್ ಇನ್ನೂ ಮಾಡಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಸಂಧ್ಯಾ, ನಿನ್ನ 200Kಗೆ ನನ್ನ ವಂದನೆಗಳು ಸಂಧ್ಯಾ, ನಿವೇದನೆಗಳು ಸಂಧ್ಯಾ, ನನ್ನ ಹಾರೈಕೆ ಸಂಧ್ಯಾ. ಪ್ರತಿ ಇವತ್ತು ಬೆಳಗ್ಗೆ ವಿಶ್ ಮಾಡೋಣ ಅಂತ ಇದ್ದೆ. ನೋಡ್ ಪಾರ್ಟಿ ಕೊಡಿಸ್ತೀನಿ ನಾನು ನಿನ್ ಕಾಸಲ್ಲಿ. ಪ್ರತಿ ಸರಿನೂ ನಾನು ಇವನ ಹತ್ರ ತೇಜ ನೀನೇನೋ ಮರ್ತಿದ್ಯಾ, ನೀನೇನೋ ವಿಶ್ ಮಾಡ್ಬೇಕು ಅಂದಾಗ ಇವನಿಗೆ ನೆನಪಾಗುತ್ತೆ ನಂಗೆ ಇಷ್ಟು ಫಾಲೋವರ್ಸ್. ಪ್ರತಿ ಸರಿ ತೇಜ, ಎವ್ರಿ ಟೈಮ್. ಇಲ್ಲ, ನಿನ್ಗೆ ಇನ್ನೂ ನೀನ್ ಲಾಸ್ಟ್ ಬರ್ಡೇ ವಿಶ್ ಮಾಡಿಲ್ಲ ನಾನು ಕರೆಕ್ಟ್ ಆಗಿ, ಇಲ್ಲ ಗೈಸ್, ನಿಜ ಹೇಳಿ. ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರ ಬಗ್ಗೆ ಹೇಳ್ತಾ ಕನ್ಫ್ಯೂಸ್ ಆಗಲ್ವಾ ನಂಗೆ? ನೀವು ನನ್ನ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನೋಡಿ, ನಿಮ್ಗೆ ಬೇಜಾರಾಗುತ್ತಾ ಆಗಲ್ವಾ? ಹೆವಿ ಬೇಜಾರ. ಇವಾಗ ಒಂದು ನೀವು ಕನೆಕ್ಟೆಡ್ ಆಗ್ಬಿಟ್ಟಿರಲ್ಲ, ನಿಮ್ಗೆ ಹೆವಿ ಇಂಪಾರ್ಟೆನ್ಸ್ ಕೊಡ್ತಾಳೆ, ನೀವು ಹೆವಿ ಬೇಜಾರಾಗಿ ಆಗ್ತೀರಾ. ಕಿಸಿ ಬೇಡ ತೇಜ, ಇಟ್ಸ್ ನಾಟ್ ಫನ್ ಆಯ್ತಾ? ಎಲ್ಲಾನು ಫನ್ನಿ ಆಗಿ ತಗೊಳಕ್ ಆಗಲ್ಲ.
ಕೆಲವೊಂದು ಎಮೋಷನ್ಸ್ ಇರುತ್ತೆ, ಅರ್ಥ ಸಂಧ್ಯಾ, ನಾನು ನಿನ್ಗೆ ಫಸ್ಟ್ ವಿಶ್ ಮಾಡಬೇಕಾಗಿತ್ತು, ಆದ್ರೆ ಲಾಸ್ಟ್ ವಿಶ್ ಮಾಡೋಣ ಅಂದ್ರೆ ಅದು ಆಗಲ್ಲ. ವಿಶ್ ಮಾಡೋ ಹಾಳಾಗ ಅಟ್ಲೀಸ್ಟ್ ವಿಶ್ ಮಾಡ್ದ ನೀನು. ಸಂಧ್ಯಾ, ನನಗೆ ಇವಾಗ ವಿಶ್ ಮಾಡೋಣ ಅಂದ್ರೆ ಬಂದೆ. ಸಂಧ್ಯಾ, ನೀನು 200K ಇಷ್ಟು ಕಷ್ಟಪಟ್ಟು ಇಷ್ಟು ಬೇಗ ಸಾಧಿಸಿ ಅಂತ ಅನ್ಕೊಂಡಿರಲಿಲ್ಲ. ಬಟ್ ದೆನ್ ಹ್ಯಾಪಿ ದಟ್ ಯು ಹ್ಯಾವ್ ಅಚೀವ್ಡ್. ಒಳ್ಳೇದಾಗ್ಲಿ, ಖುಷಿ ಪಡು, ಇನ್ನೂ ಮಾಡು. ನಿಮ್ಗೆ ಆಯಸ್ಸು ಭಾಗ್ಯ ಆಯಸ್ಸು, ಭಾಗ್ಯ, ಆರೋಗ್ಯ ಎಲ್ಲ ಮತ್ತೆ ದೀರ್ಘೋಪಯೋಗ ಕಲ್ಯಾಣ ಪ್ರಾಪ್ತಿರಸ್ತು. ದೀರ್ಘಮೇವ ಕಲ್ಯಾಣ ಪ್ರಾಪ್ತಿರಸ್ತು, ದೀರ್ಘಮೇವ ವಿದ್ಯಾ ಪ್ರಾಪ್ತಿರಸ್ತು. ಆಮೇಲೆ ವಿದ್ಯಾ ಅಂದ್ರೆ ಬುದ್ಧಿ 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 ಶೀಘ್ರಮೇವ ಬುದ್ಧಿ ಪ್ರಾಪ್ತಿರಸ್ತು, ಸಕಲ ಮನೋವಾಚ ಸಿದ್ಧಿರಸ್ತು, ಸನ್ಮಂಗಳಾನಿ ಭವಂತು. ಪೀಸ್. ತಪ್ಪಿದ್ದಲ್ಲಿ ಕ್ಷಮಿಸ್ಬಿಡಿ. ಹೇಳಿರೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ನಿನ್ನ ಕಲಿಯೋನು ಕಲ್ತಿರೋನಲ್ಲ. ಆದ್ರೂ ಗೈಸ್ ಬಿಡ, ಹೆಸರು ಹೇಳ್ತೇಲೆ. ಸರಿ ಇಲ್ಲ ಕಣೋ. ಸಾರಿ ಸಂಧ್ಯಾ, ತಪ್ಪಾಗೋಯ್ತು ಸಂಧ್ಯಾ. ನಾನು ಹೇಳ್ಬೇಕಾಗಿದ್ದು ತೇಜ, ನೀನ್ ನಂಗೆ ಸಾರಿ ಸಂಧ್ಯಾ, ತೇಜ, ಸಾರಿ ಸಂಧ್ಯಾ, ನಾನು ಹೇಳಕ್ಕಾಗಿಲ್ಲ. ಬೇಜಾರ್ ಮಾಡ್ತಿದ್ಯಾ ತೇಜ? ಸಾರಿ ಸಂಧ್ಯಾ, ಕ್ಷಮಿಸಿ ಬಿಡು. ಸಾರಿ ಆದ್ರೂ ಬೇಜಾರ. ನಂಗ್ ಶರತ್ತು ವಿಶ್ ಮಾಡಿಲ್ಲ, ನಿಜನು ಯಾರು ಇಲ್ಲ. ಅವರೆಲ್ಲ ಸಿಗ್ತಾರ, ವಿಶ್ ಮಾಡ್ತಾರ. ನಾನು ವಿಶ್ ಮಾಡಿಲ್ಲ ನಿಜವೇ. ವರ್ಷಿತ ವಿಶ್ ಮಾಡಿಲ್ವಾ? ವರ್ಷ ಮಾಡೋಳೆ. ವರ್ಷಿತಾಗ ಹೇಳಿದ್ದೆ ನಾನು. ಅಲೋ ಸಮಾಧಾನ, ನಾನೇ ಅವಳಿಗೆ ನೆನ್ಪು ಮಾಡಿ ವಿಶ್ ಮಾಡಿಸ್ಕೊಂಡಿದ್ದೆ. ಅವಳು ನೆಟ್ಟಿಗೆ ನೆನ್ಪು ಮಾಡಿ wish ಮಾಡ್ಕೊಂಡಿಲ್ಲ. 194 ಆಗಿರೋದ್ರಿಂದ ಕಾಯ್ದಿದೆ. 199 ಆಗ ತನಕ ಕಾಯ್ದೆ. ಇನ್ನು 199 ಇಂದ 200 ಆಗಿ 2 ಡೇಸ್ ತಗೊಂತು. 2 ಡೇಸ್ ತಗೊಂಡು ನಿನ್ ಪ್ರಾಬ್ಲಮ್. ನಾವೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ವಿ. ಕೇಕ್ ಆರ್ಡರ್ ಮಾಡೋದು ಅಂತಂದ್ರೆ ಇವ್ರಿಗೆ ತರ್ಸಿದ್ರೆ ಯಾಕೆ ಆರ್ಡರ್ ಮಾಡ್ತೀನಿ? ಓಕೆ ಸಂಧ್ಯಾ, 205ಗೆ ನನ್ನ ಮೊದಲನೇ ವಿಶ್. ಇಲ್ಲ, ನಿನ್ ಮೊದಲನೇ ವಿಶ್ ನನ್ನ ಕಡೆಯಿಂದಾನೆ, ಆಯ್ತಾ? ಅಡ್ವಾನ್ಸ್ ಆಗಿ ವಿಶ್ ಮಾಡ್ಬಿಡವ. ಆ ಟೈಮ್ ವಿಶ್ ಮಾಡಿ. ಗೈಸ್ ನೆನ್ಪಿಟ್ಕೊಳ್ಳಿ, ಬೇಕಿದ್ರೆ ಅವಾಗ ಕೂಡ ನಾನೇ ಫೋನ್ ಮಾಡಿ ಹೇಳ್ಬೇಕು ನಿಮ್ಗೆ. 205ಗೆ ಯಾರು ವಿಶ್ ಮಾಡಲ್ಲ. ನಾನು ಮಿಡ್ ನೈಟ್ ಅಲ್ಲಿ ವಿಶ್ ಮಾಡಿದ್ರು ನಂದೇ ಮೊದಲನೇ ವಿಷಯ. ನಂದೇ ಮೊದಲನೇ ವಿಷಯ ಒಟ್ನಲ್ಲಿ 205 ಆದಾಗ wish ಮಾಡ್ಬೇಕಷ್ಟೇ. ಅಷ್ಟೇ, ಅದು ನಂದೇ ಮೊದಲನೇ ವಿಷಯ. ಗೈಸ್ ಹೇರ್ ಸ್ಟೈಲು ಹೊರಟೋಯ್ತು. ನಾನು ಹಂಗೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಟ್ಟೆ. ಟಮಾರ್ ಹೂವ ಕೈಗೆ ಬಂತು. ಇಂದಾನೆ ಆಗಿರೋದು. ಖುಷಿ ಪಡು, ನಿನ್ಗೆ ದೇವರ ಹೆಸರು ಕೊಡ್ತಾ ಇದೆ. ಸಿಚುವೇಶನ್ ತಗೊಂಡು ಬಂದ್ಬಿಟ್ಟು ಹಂಗೆ ಅವ್ರು ಹಾಕೊಂಡು ಆಮ್ಕೊಂಡು ಮುಕ್ಕುದು ಹಂಗೆ ಸೀನ್ ಐತಿಕ್ವಲ್ಲ. ಕಾಲ್ಗಳೆಲ್ಲ ಬರ್ತಾ ಐತೆ. ಒಂದು ಕೆಲಸ ಮಾಡ್ತೀನಿ, ಬೇಗ ನಾನು ಮೆಟ್ರೋ ಚೆಕ್ ಇನ್ ಮಾಡಿರ್ತೀನಿ. ಪೇಮೆಂಟ್ ಗೈಸ್ ನಂದು ಸೀರೆ ಬಾಧೆ ಆದ್ರೆ ಇವಂದೊಂದು ಇವನ ಅಜ್ಜಿ ಫೋನ್ ನಂದೇ ಕಣ ಬುಕ್ ಮಾಡಿರೋದು. ಹ್ಞೂ ಕಣೋ, ಅದಕ್ಕೆ ಪೇ ಮಾಡು. ಎಷ್ಟು ಕೊನೆಗೂ ತೇಜಸ್ ಕೈಲೇ ಪೇ ಮಾಡಿಸ್ತಾ ಇದೀನಿ. ಅದು ನನ್ನ ಟ್ಯಾಲೆಂಟ್. ಮೆಟ್ರೋ ನಂದು, ಆಟೋ ನಂದು, ಫೋನ್ ನಂದು. ನೀನ್ ಇರ್ಬೇಡ, ನೀನ್ ಸರಿ ಇಲ್ಲ. ನೀನು ಎಲ್ಲಿ ನನ್ ಕಾಸು ಖರ್ಚು ಮಾಡಿಸಿ ಒಬ್ಬರೇ ಒಬ್ಬ ಕೆಪಾಸಿಟಿ ಇರೋ ವ್ಯಕ್ತಿ ಈ ಭೂಮಿ ಮೇಲೆ ಎಕ್ಸಿಸ್ಟ್ ಆಗ್ತಿರೋದಂದ್ರೆ ಅದು ಇವಳೆ. ನಾನು ಆ ಜನ್ಮದ ಶತ್ರು. ಈ ಜನ್ಮದ ಶತ್ರು ಕರೆಕ್ಟ್. ಈ ಜನ್ಮ, ಪ್ರತಿ ಜನ್ಮ 7 ಜನ್ಮದ ಶತ್ರು. ಫಸ್ಟ್ ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಸೀರೆ? ವೆರಿ ವರ್ಸ್ಟ್. ಇಷ್ಟು ಕಷ್ಟ ಯಪ್ಪ. ಅಲ್ಲಿ ಆಟೋ ಕೂತಿದ್ದೀನಿ. ಯಾರು ಹೊಡ್ಸಿರ್ತೀರ ನೀವು? ಹೇಗ ಕಷ್ಟಪಟ್ಟು ಹಾಕಿ ಇಷ್ಟಪಟ್ಟು ಇವಳೆ ಓಡಿಸೋದು. ಇವಳ್ತಾನೆ ಹೊಡ್ಸಿರೋದು. ಅದೇ ಅದಕ್ಕೆ ಪ್ರಾಬ್ಲಮ್ ಆಗಿರೋದು. ನಾನು ಅವ್ಳಿಗೆ ಚೆನ್ನಾಗಿ ನೀನ್ ಚೆನ್ನಾಗಿ ಹೊಡ್ಸಿದ್ಯಾ? ಸಮಾಧಾನ. ನಂದು ಇಲ್ಲೆಲ್ಲ ಉದ್ರೋಗ್ತಿದೆ. ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಶೇಕ್ ಆಗ್ದಿರಂಗೆ ಒಂದೇ ಕಡೆ ಕೂತಿದ್ದೀನಿ. ಅವಳು ಹಂಗಲ್ಲ, ಒದ್ಲಾಡ್ತಾಳೆ. ಅದು ಅವಳು ತಪ್ಪು. ತೇಜ ಏನಾದ್ರು ಮಾತಾಡು ತೇಜ. ಮಾತೆ ನಿಂತೋಗ್ಬಿಟ್ಟಿದೆ. ಏನ್ ಗೊತ್ತೋಡ್ಸಿದ್ದ? ನಿನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಅದ್ರ ಹತ್ರ ಮಾತಾಡ್ಬಿಟ್ರೆ ಅಯ್ಯೋ ಮಾತಾಡ್ಬಿಟ್ಟಿಲ್ಲ, ಸುಮ್ಮನಿರ್ಬೇಕು, ಸಾಕು ಸಾಕು. ಅಯ್ಯೋ ಪಾಪೆ ಮುಂಡೆ ಮಗನೇ. ಗೈಸ್ ಅದೇನ್ ಗೊತ್ತಾ, ಈ ತರ ಚೆನ್ನಾಗಿ ರೆಡಿ ಆಗಿ ಪಬ್ಲಿಕ್ ಅಲ್ಲಿ ನೆಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಒಂದು ಲುಕ್ ಕೊಡ್ತಾರಲ್ಲ, ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ. ಅದಕ್ಕೆ ಒಂದ್ ಕೈ ಈ ಕಡೆ ಹಿಂಗೆ ಶೋ ಕೊಡೋತ್ರ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಿರ್ಕೊಂಡು ಇವಾಗ ಡೌ ಮಾಡ್ದವಳು. ಆಗ್ಲೇ ಹಿಂಗ್ ಬರ್ತಾ ಇರ್ಲಿಲ್ಲ ಅವಳು, ಆಗ್ಲೇ ಶೋ ಕೊಟ್ಕೊಂಡು ಬರ್ತಾ ಇದ್ಲು. ಎಲ್ರೂ ರಿಯಾಕ್ಷನ್ ನೋಡಿ. ಕಳ್ಳೀವಳು ಅಯ್ಯೋ ಕಳ್ಳಿ. ಸಂಜೆ ನಮಗೊಂದು ಡೌಟ್. ಏನು ನಿಂಗೆ ಚೆಕಿಂಗ್ ಅಂತ ಮಾಡ್ತಾರಲ್ಲ, ಅದು ಏನ್ ಚೆಕಿಂಗ್ ಮಾಡ್ತಾರೆ? ನನ್ ಕೆಲ್ಸ ಸರ್ರೆ ಬೀಳ್ತು ನಿನ್ಗೆ. ಹೋಗ್ಬಿಟ್ರೆ ಹಂಗೆ ಎಲ್ಲಿ ಕಂದ ವೆಯ್ಟ್ ಮಾಡೋದು ತಾಳ್ಮೇಕ. ಬಂದ್ರಿ ಗೈಸ್, ಅವ್ರು ಇನ್ನೂ ತೇಜನೇ ಬರ್ತಾ ಇಲ್ಲ. ತೇಜದೇ ಲೇಟ್ ಯಾವಾಗ್ಲೂ ಅಷ್ಟೇ. ತೇಜನ ನಾವ್ ಯಾಕೆ ಕಿತಾಪತಿ ತೇಜ ಅಂತ ಸ್ಟಾರ್ಟ್ ಮಾಡ್ಕೊಂಬಾರ್ದು? ಬ್ಯೂಟಿಫುಲ್ ಐಡಿಯಾ ಇಡ್ತಾವ. ಅವ್ನು ಒಂದು ಕೆಲ್ಸನೂ ನೆಟ್ಟಿಗೆ ಮಾಡೋದೇ ಇಲ್ಲ.
ಪ್ರತಿ ಸರಿನೂ ಇಷ್ಟೇ. ಇವಾಗ ಏನ್ ಗೊತ್ತಾ ಸೀನು ಏನಾಗೈತೆ ಅಂದ್ರೆ ಫಸ್ಟ್ ನಾವು ಚೆಕಿನ್ ಆಗ್ಬೇಕಾದ್ರೆ 3 ಟಿಕೆಟ್ ಇತ್ತು, ಮಿಸ್ ಆಗಿ ಇಬ್ರು ಹೋಗ್ಬೇಕಾದ್ರೆ 3 ಸತಿ ಚೆಕಿನ್ ಆಗೋಯ್ತು. ನೀನು ಹೋದಾಗ ಡಬಲ್ ಚೆಕಿನ್ ಮಧ್ಯದಲ್ಲಿ ನೀನು ಒಬ್ಬಳೆ ಬಂದಿರೋದಕ್ಕೆ ಮಿಸ್ ಆಗೋಯ್ತು. ಇವಾಗ ಏನು ಇಶ್ಯೂ ಆಗುತ್ತೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಮತ್ತೆ ಇದು ಇಶ್ಯೂ ಕಸ್ಟಮರ್ ಕೇರ್ ಕೊಡಬೇಕು. ಇವಾಗ ನಂದೇ ಮೊದಲನೇ ಎಂಟ್ರಿ, ನಾನು ಒಬ್ಬನೇ ಆರಾಮಾಗಿ ಎಕ್ಸಿಟ್ ಆಗುತ್ತೆ. ನೀವು ಬರಬೇಕು ಅಂದ್ರೆ ಮತ್ತೆ ಕಡೆ ರಿಪೀಟ್ ಮಾಡಿಸ್ಬೇಕು. ನಾನು ಅಯ್ಯೋ ಇದು ಸ್ಟಿಕ್ಕರ್ ಬೇರೆ ಬಿದೋಗಿತ್ತು, ಹೆಂಗ್ ಇಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನು ನೋಡಿ ನನಗೋಸ್ಕರ ಮಿರರೇ ಹಾಕ್ಬಿಟ್ಟವ್ರೆ. ಅಯ್ಯೋ ಮೆಟ್ರೋದವ್ರಿಗೂ ನನ್ನ ಮೇಲೆ ಇಷ್ಟು ಪ್ಯಾರ್ಗೆ ಆಗ್ಬಿಟ್ಟೈತೆ. ಶೂಟ್ ಟೈಮ್ ಆಗಿದೆ ಅಂಡ್ ಇವ್ರಿಗೆ ಅಮ್ಮ ಫೆಸ್ಟಿವಲ್ ಕೇಕ್ ತಿನ್ಬೇಕಂತೆ. ರೋಡಲ್ಲಿ ನನಗೆ ಸೀರೆ ಹಾಕೊಂಡು ಓಡಾಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಇವಾಗ ಇಲ್ಲಿಗೆ ಸ್ಟಾಪ್ ಕೊಟ್ಟವ್ರೆ, ಇವಾಗ ಇಲ್ಲಿ ತಿನ್ಬೇಕೇನೋ ಅವರು. 50 50 का कितना पीस? ನಾನು 10 ರೂಪೀಸ್ ಕೊಡ್ತಾ ಇದ್ದೀನಿ, 50 ರೂಪೀಸ್ ಕೊಡ್ತಾರೆ. 7 ಪೀಸ್ ಅಂತೆ 50 ರೂಪೀಸ್ಗೆ. ನಿಮ್ದು ತಾತನ ಕಾಲದಲ್ಲಿ ಇದೆಯಾ? ಬಂದ್ಬಿಟ್ಟಿದ್ದೀರಿ. ಇವಾಗ ಪಾನಿಪುರಿ ತಿನ್ನೋ ಟೈಮ್. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಲುಕ್ ಅಲ್ಲಿ ನೋಡ್ತಿರೋದು. ಲುಕ್ ಅಲ್ಲಿ ನಿತ್ಯ ಅವ್ರನ್ನ ನೋಡಕ್ ಚಾನ್ಸೇ ಇಲ್ಲ. ಮೇ ಬಿ ಶರತ್ ಹಾಕೊಂಡು ಫಸ್ಟ್ ನೋಡ್ಬಿಟ್ಟಿದ್ರೆ ನೋಡಿದೆ. ಈ ರೇಂಜ್ ರೆಡಿ ಆಗಿ ಬಂದವಳೆ. ಎಲ್ರು ಇಲ್ಲಿದ್ದಾರೆ, ಎಲ್ರು ಸುದೀಪ್, ಇಲ್ಲಿ ಸುದೀಪ್ ಅವ್ರಮ್ಮ, ಅಲ್ಲಿ ಶರತ್ ಅವ್ರಮ್ಮ, ನಿತ್ಯಶ್ರೀ, ನಾನು ನಿತ್ಯಶ್ರೀ. ಈಗ ಶರತ್ ಮೇಲೆ ಕಣ್ ಜಾಸ್ತಿ ಆಗ್ತೈತೆ. ಇವಾಗ ರಾಜ್ಕುಮಾರ್ ಸಮಾಧಿ ಬೇರೆ ನೋಡಕ್ಕಾಗ್ತದಂತೆ. ಅದೇ ಹುಡುಗಿರ್ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ. ನಿತ್ಯಶ್ರೀ ಅವರ ಹೇರ್ ಸ್ಟೈಲ್ ನೋಡಿ ನಾನು ಕಂಗಾಳಾಗಿ ಬಿಟ್ಟೆ. ನಮ್ಮ ವರ್ಷಿತ ಫಸ್ಟ್ ಟೈಮ್ ಇಷ್ಟೆಲ್ಲ ಹಾಕೊಂಡಿರೋದು. ಫುಲ್ ಚಾತ್ರ ತರ ಕಾಣ್ತಾಳೆ, ಬಟ್ ಓಕೆ. ನೋಡು ನೋಡೆ ಸಡನ್ ಆಗಿ ಬಂದಾಗ ನಾನು ಸ್ವಲ್ಪ ಶಾಕ್ ಆದೆ, ಬಟ್ ಅವೆಲ್ಲ ಹೇಳಂಗಿಲ್ಲ. ಸೂಪರ್ ಕಾಣಿಸ್ತಾ ಇದೆ. ಟಿವಿಲಿ ಹಾಕಿದ್ರೆ ಎಲ್ಲ ಮುಖ ದಪ್ಪ ಬರುತ್ತಲ್ಲ, ಕ್ಯೂಟ್ ದಪ್ಪ ಬತ್ತೆ. ಸಂಧ್ಯಾ ಅಂತೂ ಅಯ್ಯೋ ನನಗೆ ಬುಜ್ಜು ಹೊಡಲ್ಲ. ಸಂಜೆ ನೋಡೋಣ ನಮ್ ಬುಜ್ಜಿ ಬಾ ಚೋಟು ಬರಿ. ಐ ಲವ್ ಯು ಸೋ ಮಚ್, ಐ ಮಿಸ್ ಯು ಟು ಮಚ್. ಗೈಸ್ ಭರ್ಜರಿಯಾಗಿ ಊಟ ತಿಂದ್ವಿ. ಏನ್ ತಿಂದ್ವಿ ಅಂತೆಲ್ಲ ಕೇಳಕ್ ಹೋಗ್ಬೇಡಿ. ನಾವೆಲ್ಲ ಪ್ಯೂರ್ ವೆಜ್. ಏನ್ ತಿನ್ಬೇಕು ಅಂತ ನೋಡ್ಬೇಕಂದ್ರೆ ಸುದೀಪ್ ಸ್ಪಿಕ್ಸ್ ಅಲ್ಲಿ ನೋಡಿ. ಅಂಡ್ ನಾನು ಮಧುಮ ಪಾರ್ಟ್ನರ್ ಆಫ್ ಬೀಡ. ತಿನ್ನು ಮಧುಮ. 1 2 ಅಷ್ಟು ಒಳಗೆ ಹೋಗುತ್ತಾ? 1 2 3 ತಿನ್ನು. ಸರಿ ತಿನ್ನು ಬೇಗ. ತೇಜ ಇಲ್ಲಿಂದ ಹಿಂಗೇನೆ ಕ್ಲಮ್ಸಿ ತೇಜ ಎಲ್ಲ ಬೀಳ್ಸ್ಕೊಂಡು ಅವತಾರಗಳು ಆಡ್ತಾನೆ. ಕೆಲವ್ರು ಯಾರು ಇಲ್ವಾ ತೇಜ ನಿಂಗೆ? ನೀನ್ ಹೇಳೋದು ಇದೆ ಕೇಳೋದು ಇಲ್ಲ ಅಂತ ಏನ್ ಮಾಡೋದ? ಸರಿ ಹುಷಾರಾಗಿ ಹೋಗ್ಬಾ. ಸಿಗಲ್ಲ ಅಲ್ಲ. ತೇಜ ಹುಣಸೂರ್ಗೆ ಹೊರಟವನೆ ಗೈಸ್. ಇಲ್ಲಾಂದ್ರೆ ಲಕ್ಕ ಕೊಡ್ತಾರೆ ನೋಡಿ. ಅವನಿಗೆ ಬಾಯ್ ಮಾಡೋಣ. ಸಂಜೆ ಒಳ್ಳೇದಾಗಿ. ಸಾಕೋಗಲೇ ಹೊಡಿಬೇಡ. ಬಾಯ್ ಬಾಯ್, ಟಾಟಾ, ಸಿ ಯು, ಟೇಕ್ ಕೇರ್, ಬಾಯ್. ಗೈಸ್ ಇವಾಗ ನಾನು ಮತ್ತೆ ವರ್ಷಿ ಇಬ್ಬರೇ ಮೆಟ್ರೋನಲ್ಲಿ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪ ಫುಲ್ ಗರಂ. ಹೋಗಿದ ತಕ್ಷಣ ಅಪ್ಪ ಬೈತಾರೆ. ಒಳ್ಳೆ ಬೈಗಳ ಬೈಸ್ಕೊಂತೀವಿ ಮನೆಗೆ ಹೋದ್ಮೇಲೆ. ಆ್ಯಂಡ್ ದಟ್ ಇಸ್ ಕಾಮನ್ ಟು ಅಸ್. ಆಯಿತು, ಫೋನಲ್ಲಿ ಯಾಕೆ ಬೈಸ್ಕೊಳ್ಳೋದು, ಒಂದೇ ಹೆಂಗಿದ್ರು ಮನೆಗೆ ಹೋದ್ಮೇಲೂ ಬೈತಾರೆ. 2 ಸರಿ ಯಾಕೆ ಬೈಸ್ಕೊಳ್ಳೋದು, ಒಂದೇ ಸರಿ ಬೈಸ್ಕೊಳ್ಳೋಣ ಅಂದ್ಬಿಟ್ಟು ಫೋನಲ್ಲಿ ಅಷ್ಟು ಬೈಸ್ಕೊಂಡಿಲ್ಲ. ಸೊ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಬೈತಾರೆ. ಹೆಂಗೆ ಬೈತಾರೆ ಅಂತ ನೀವು ನೋಡಿ, ಓಕೆ? ಸುಶೀತನ ನೋಡಿ ಸೀರೆ ಉಟ್ಕೊಂಡವಳೆ, ಬಟ್ ನಂಗೆ ಅವಳು ಸೀರೆ ಉಟ್ಕೊಂಡವಳೆ ಅಂತಾನೆ ಅನ್ನಿಸ್ತಾ ಇಲ್ಲ. ಅವಳು ಡಯಟಲ್ಲಿ ಇದ್ದಾಳೆ ಅಂತೆ. 5 ಮಿನಿಟ್ಸ್ ಆಗಬೇಕಿದೆ, 1 ನಿಮಿಷ ಬೇಗ ಬರ್ಬೇಕಿತ್ತು. ಇನ್ನೊಂದ್ಸರಿ ಗೈಸ್ ನನ್ಗೊಂದು ಹಾಡು ನೆನಪಾಗ್ತದೆ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ. ಗೈಸ್ ನಮ್ಮ ಉಷಿತ ಇರೋ ಫಸ್ಟ್ ಫ್ಲೋರಲ್ಲಿರೋ ಟ್ರೈನ್ಗೋಸ್ಕರ ಸೆಕೆಂಡ್ ಫ್ಲೋರಿಗೆ ಬಂದು 3rd ಫ್ಲೋರಲ್ಲಿ ಹುಡುಕ್ತಾವಳೆ, ಗೊತ್ತಾ? ಮತ್ತೆ ಈ ಮೆಟ್ರೋನಲ್ಲಿ ಸುತ್ತಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವಳೆ. ಅಪ್ಪ ಇನ್ನೂ ಚೆನ್ನಾಗಿ ಬೈಲಿ ಅಂತ ಪ್ಲಾನ್ ಏನೋ ಇವಳ್ದು. ಹೋಯ್ತು ಹೇಳ್ದೆ ನಾನು ಅಲ್ಲೇ ಉಷಿತ ಅಂತ. ಅಲ್ಲಿ ನೋಡಲ್ಲಿ ಟುವರ್ಡ್ಸ್ ವೈಟ್ ಫೀಲ್ಡ್ ಕಾಡ್ಗೋಡಿ ಕಾಣಿಸ್ತಿದ್ಯಾ? ನಾನು ಸ್ವಲ್ಪ ಒಂದೊಂದ್ಸರಿ ನನ್ನ ಮಾತು ಕೇಳ್ಬೇಕು. ಇಲ್ಲಿ ನೋಡು, ಇಲ್ಲಿ ಬಂದು ಒಂದೊಂದ್ಸರಿ ನನ್ನ ಮಾತು ಕೇಳ್ಬೇಕು. ಹೂ ಅಂತ ಒಪ್ಕೋ, ಸಾಯ್ಬೇಡ. ಓಕೆ ಇಲ್ಲಿ ಬಂದು ಹತ್ಬೇಕಾದ್ರೆ ನೀನು ನೋಡ್ಬೇಕಿತ್ತು. ಗೈಸ್ ಹೆವಿ ಸುಸ್ತಾಗಿ ಹೋಗಿದೆ ಗೈಸ್. ಆಕ್ಚುಲಿ ದೃಷ್ಟಿ ಆಗ್ಬಿಟ್ಟಿದೆ ನಂಗೆ. ದೃಷ್ಟಿ ಆದಾಗ ಫುಲ್ ಸುಸ್ತು ಅನ್ಸುತ್ತೆ. ಹತ್ತು ಕಡೆ ಹೋಗೋಣ, ಅವಾಗ ಕಮ್ಮಿ ಇರ್ತಾರೆ.
ಜನ ಖಾಲಿ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ರೋಡಲ್ಲಿ ಕ್ಯಾಬ್ ಬುಕ್ ಮಾಡಿದ್ರೆ ಟ್ರಾಫಿಕಲ್ಲಿ ಸಿಗಾಕೊಂತೀವಿ. ಹಿಂಗೆ ಬಂದ್ರೆ ಜನ ಇರುತ್ತೆ, ಮತ್ತೆ ಅಲ್ಲಿ ಸೀಟ್ ಸಿಗಲ್ಲ. ಎಲ್ಲಾದ್ರೂ ಕಷ್ಟ ಆಗ್ಬಿಟ್ಟಿದೆ ಜೀವನ ಗೈಸ್. ಇವಳನ್ನ ಕರ್ಕೊಂಡ್ ಬಂದಿದ್ದೀನಿ, ಇವಳೇನು ಮಾತಾಡ್ತಾನೆ ಇಲ್ಲ. ಏನೋ ಈ ರಶ್ ನೋಡಾದ್ಮೇಲೆ ನನಗನ್ಸಿದ್ದೇನೆಂದ್ರೆ, ನಾನು ಎಷ್ಟೇ ಬೇಗ ಬಂದ್ರು ಹೆಂಗೆ ಹೋದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲ ಮೆಟ್ರೋನಲ್ಲಿ ಬಂದ್ರೂ ಏನು ಚೇಂಜ್ ಇರಲ್ಲ. ಗಾಡಿ ಇಲ್ದಿರ ಬಸ್ಸು ಆಟೋ ಇದ್ರಲ್ಲೆಲ್ಲ ಓಡಾಡೋರು ಕಷ್ಟ. ಕ್ಯಾನ್ಸಲ್ ಆಯ್ತು ನೋಡ್ರಿ, 3 ಸರಿ ಕ್ಯಾನ್ಸಲ್ ಮಾಡೋರೆ. 3 ಸರಿ 3-4 ಸರಿ ಕ್ಯಾನ್ಸಲ್ ರೈಡ್ ಕ್ಯಾನ್ಸಲ್ ಮಾಡಿದ್ರು ದಟ್ಸ್ ಫೈನ್. ಬಟ್ ಇನ್ಫಾರ್ಮ್ ಮಾಡಬೇಕು ಕ್ಯಾನ್ಸಲ್ ಮಾಡೋ ಮುಂಚೆ. ಬರ್ತೀವಿ ಅಂತ ಹೇಳ್ತಾರೆ, ವೆಯ್ಟ್ ಮಾಡ್ತಿರ್ತೀವಿ, ಟನ್ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಗೊತ್ತಾಗಲ್ವ ಅಷ್ಟೊಂದು ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಒಂದೊಂದ್ಸರಿ ಹೆವಿ ಕೋಪ ಬರುತ್ತೆ ಈ ಕ್ಯಾಬ್ ಡ್ರೈವರ್ಸ್ ಮೇಲೆ. ಪ್ಲಸ್ ಅದು ಮಿನಿಮಮ್ ಹ್ಯುಮ್ಯಾನಿಟಿ, ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿ ಕ್ಯಾನ್ಸಲ್ ಮಾಡಲಿ. ಇವನ್ ಐ ಗೆಟ್ಟನು ಮಾಡು, ಬೇರೆ ಒಳ್ಳೆ ಆಫರ್ ಬಂದರೆ ಹೋಗ್ಲಿ, ಬಟ್ ಇನ್ಫಾರ್ಮ್ ಮಾಡ್ಬಿಟ್ಟು ಮಾಡಲಿ ಅಲ್ಲ ಗೈಸ್. ನಮ್ಮ ಹುಷಿ ನನಗೆ ಹೆವಿ ಕೋಪ ಬರ್ಸ್ತಾವಳೆ. ಹೇಳ್ತಾ ಇದ್ದೀನಿ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಅಂತ. ಬಸ್ಸಲ್ಲಿ ಹೋಗಿ ಅಲ್ಲಿ ಪವಿನ್ ಕರ್ಕೊಂಡು ಅಲ್ಲಿಂದ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ರೆ, ಇಲ್ಲ ಅಕ್ಕನಿಗೆ ಆರಾಮಾಗಿ ಕುತ್ಕೊಂಡು ಜುಮ್ ಅಂತ ಹೋಗ್ಬೇಕು. 5 ಸರಿ ಕ್ಯಾನ್ಸಲ್ ಮಾಡಿರೋದು ರೈಡ್. ಇಷ್ಟೊತ್ತಿಗೆ ನಾವು ವೆಯ್ಟ್ ಮಾಡಿರೋ ಅಷ್ಟರಲ್ಲಿ ಆರಾಮಾಗಿ ಮನೆ ಹತ್ರ ಹೋಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಅರ್ಧ ದಾರಿ ಹೋಗ್ತಾ ಇದ್ವಿ, ಕುತ್ಕೊಳ್ಳಲೆ ಅರ್ಧ ದಾರಿ ಹೋಗ್ತಾ ಇದ್ವಿ. ರೋಡಲ್ಲಿ ನಿಲ್ಸ್ಕೊಂಡು ಸಾಯಿಸ್ತಾವಳಂಗೆ. ರೋಡಲ್ಲಿ ಕಿರ್ಸ್ತಿದ್ದಾಳೆ. ಒಮ್ಮಟ್ಟು ಹೂ ಮಾಡಬೇಡ ನೀನು ಅವ್ರ ಮುಂದೆ ಎಲ್ಲ. ಎಲ್ಲಿ ಬೇಜಾರು ತೋರಿಸಿ ಸ್ವಲ್ಪ ಗೈಸ್. ಇವತ್ತು ಇಷ್ಟ ಗೈಸ್, 1 2 3 ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅದರಿಂದ ಅಪ್ಪ ಏನು ಬೈದ್ರು. ಒಟ್ಟಿನಲ್ಲಿ ಮನೆಗೆ ರೀಚ್ ಆಗೋದು ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು. ಸೊ ನೆಕ್ಸ್ಟ್ ಟೈಮ್ ಅಟಪ್ ಮಾಡಬಾರ್ದು ಅಂತ ಡಿಸೈಡ್ ಆಯಿತು. ಬಿಕಾಸ್ ಅಪ್ಪ ಅಮ್ಮನಿಗೆ ಇಷ್ಟ ಇರುತ್ತೆ ಹೆಣ್ಮಕ್ಳು ಆಚೆ ಇದ್ರೆ ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡೋಕ್ಕೋಗಲ್ಲ. ಆ್ಯಂಡ್ ನಾನು ಮಾಲಿಗೆ ಬಂದಿದ್ದೀನಿ. ಆ್ಯಂಡ್ ಅವತ್ತಿನ ವೀಡಿಯೋನ ಇವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಡೆಡಿಕೇಶನ್ ನೀವು ಫುಲ್ ಇನ್ಸ್ಪಿರೇಷನ್ ಆಗ್ತದೆ. ನೀವೇನು ಮಾಡೋದು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ. ಮತ್ತು ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆತು ಹೋಗ್ಬೇಡಿ. ಆ್ಯಂಡ್ ನಾನು ನಿಮಗೆ ಯಾವಾಗಲೂ ಹೇಳೋ ಥರ ನಿಮ್ಮ ಪ್ರೀತಿಯ ಲೇಡಿ ಬರ್ಡ್ ಮಾಡ್ಕೊಂಡೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಆ್ಯಂಡ್ ಅದು ನಾಳೆ ಬ್ಲಾಗ್. ಓಕೆ, ಮತ್ತೆ ಸಿಗುವ. ಬಾಯ್.